ये वावटेषु शेरते तेभ्यः सर्पेभ्यो नमः। शुभगुं शुभं रक्षाबंधन पूजा मुहूर्तो अस्ति। ध्रुवाद्यो ध्रुवा पृथिवी ध्रुवं विश्वमिदं जगत्। ध्रुवाः पर्वता इमे ध्रुवो राजा विशामयम्। ध्रुवं ते राजा वरुणो ध्रुवं देवो बृहस्पतिः।
ಪ್ರೇರೇಪಣೆ ಹೇಗೆ ಸಿಕ್ತು ಮತ್ತು ಇದರ ಇದೇನಿದೆ ಧಾರ್ಮಿಕ ಉದ್ದೇಶ? ಇದು ಎಲ್ಲ ಶ್ರೀನಿವಾಸನ ಇಚ್ಛೆ, ನನ್ನದು ಅಂತ ಏನಿಲ್ಲ ಇಲ್ಲಿ. ಅವ್ನು ಮಾಡಿಸ್ಕೊಂತ ನಡೀತಾ ಇದೆ ಅಷ್ಟೇ. ವಿಶೇಷವಾಗಿ ಕಲ್ಯಾಣ ಅಂದರೆ ಮದುವೆ, ಬರೀ ಮದುವೆ ಅಷ್ಟೇ ಅಲ್ಲ, ಕಲ್ಯಾಣ ಅಂದರೆ ಒಳ್ಳೇದಾಗೋದು ಅಂತ. ಯಾರೋ ಕಷ್ಟ ಇರ್ತದೆ, ತೊಂದರೆ ಇರ್ತದೆ, ರೋಗ ರುಜಿನ ಇರ್ತದೆ. ಈಗ ನೋಡ್ತಾ ಇದ್ದೀರಿ, ಪ್ರವಾಹ, ಅನೇಕ ಜನರಿಗೆ ರೋಗಗಳು ಬರ್ತಾಯಿದೆ, ಕಷ್ಟಗಳು ಬರ್ತಾಯಿದೆ, ಭೂಕಂಪ ಆಗ್ತಾಯಿದೆ. ಎಲ್ಲೋ ಜನಗಳು ಸುಖ ಶಾಂತಿ ನಿಂತಿರಲಿಲ್ಲ, ದಿನ ಭಯ ಆತಂಕ ಬರ್ತಾ ಇದ್ದಾರೆ. ಅಂಥಗಳು ಅಭಯ ಆಸ್ತಿ ನೀಡುವಂಥದ್ದು ಶ್ರೀನಿವಾಸ. ಹಾಗಾಗಿ ಇವತ್ತಿನ ಕಾಲದಲ್ಲಿ ನಾವು ಶ್ರೀನಿವಾಸನ ಒಂದು ಮೊರೆ ಹೋಗಿದ್ರೆ ಎಲ್ಲರನ್ನೂ ಕಾಪಾಡ್ತಾನೆ. ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ. ಹಾಗಾಗಿ ವೆಂಕಟ ಸಂಕಟ ಬರೋದು ಅಷ್ಟೇ ಅಲ್ಲ, ನಾವು ಯಾವತ್ತೇ ಆದರೂ ಜೀವನ ನಿಲ್ಲಿಸ್ತಾ ಇದ್ದರೆ ಆ ಶ್ರೀನಿವಾಸ ಯಾವತ್ತು ಒಳ್ಳೇದು ಮಾಡ್ತೀವಿ. ಸುಮಾರು ಜನ ತಿರುಪತಿ ಮೂರ್ತಿ ನೋಡೋಕ್ಕಾಗಲ್ಲ, ಯಾಕೆಂದರೆ ತಿರುಪತಿಯಲ್ಲಿ ಬುಕ್ ಮಾಡೋಕ್ಕೆ ಹೋದರೆ ಮಿನಿಮಮ್ ಒಂದು 3 ವರ್ಷ 4 ವರ್ಷ ಬೇಕು. ಕಲ್ಯಾಣೋತ್ಸವ ಸಿಗೋದೇ ಇಲ್ಲ, ಬರೀ ದರ್ಶನಕ್ಕೆ 6 ತಿಂಗಳು 3 ತಿಂಗಳಾಗುತ್ತೆ. ಹಾಗಾಗಿ ಕಲ್ಯಾಣೋತ್ಸವ ಇರೋದ್ರಿಂದ, ಕಲ್ಯಾಣೋತ್ಸವ ನೋಡೋಂಥ ಅವಕಾಶ ಇಲ್ಲಿ ಮಾಡೋದ್ರಿಂದ, ಶ್ರೀನಿವಾಸನೇ ಇಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಕೊಡೋದ್ರಿಂದ ಅನೇಕ ಭಕ್ತರು ನೋಡೋದು, ಅನೇಕ ಭಕ್ತರಿಗೆ ನೋಡೋದಾಗ ಆನಂದ ಸಿಗುತ್ತೆ. ಶ್ರೀನಿವಾಸ ಎಲ್ಲರ ಮನದಲ್ಲಿದ್ದಾನೆ. ಭಗವಂತನ ಕೃಪೆ ಎಲ್ಲರ ಮೇಲೆ ಇರಲಿ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಏನು ಶ್ರೀನಿವಾಸನ ಬೇಡಿದ್ದಾರೆ ಅವೆಲ್ಲ ಈಡೇರಲಿ. ಶ್ರೀನಿವಾಸ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ. ಇದು ಲೋಕ ಕಲ್ಯಾಣ ಆಗುವ ಮಾನ್ಯತೆ ಮಾಡಿರೋದು, ಜನರಿಗೆ ಒಳ್ಳೆಯದಾಗಲಿ, ಕೃಪೆಯಿಂದ ಎಲ್ಲರೂ ಸುಖ ಶಾಂತಿಯಿಂದ ಬಾಳಲಿ ಅಂತ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹರೇ ಶ್ರೀನಿವಾಸ.